ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಇಬ್ಬರು ವಿದ್ಯಾರ್ಥಿಗಳು ಬೆಳಗಾವಿಯ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದ್ದಾರೆ. ಹೌದು, ವಿಶ್ವ ರೋಬೋಟಿಕ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಇಬ್ಬರು ಮಕ್ಕಳು ತೀರಾ ಸಾಧಾರಣ ಕುಟುಂಬದಿಂದ ಬಂದವರು. ಆದರೆ ಇವರಲ್ಲಿರುವ ಪ್ರತಿಭೆ ಖಂಡಿತವಾಗಿಯೂ ಅದು ಸಾಧಾರಣವಲ್ಲ. ಕೇವಲ ಬೆಳಗಾವಿ ಮಾತ್ರವಲ್ಲ, ಕೇವಲ ನಾಗನೂರು ರುದ್ರಾಕ್ಷಿ ಮಠದ ಶಿಕ್ಷಣ ಸಂಸ್ಥೆಗಳು ಮಾತ್ರವಲ್ಲ, ಇಡೀ ದೇಶವೇ ಹೆಮ್ಮೆ ಪಡುವಂಥ ಒಂದು ಸಾಧನೆ ಈ ಮಕ್ಕಳು ಮಾಡಿದ್ದಾರೆ. ಆ ಮೂಲಕ ಬೆಳಗಾವಿಯ ಪ್ರತಿಭೆಗಳು ಎಂದೆಂದಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಎಲ್ಲೆಲ್ಲೂ ಕೂಡ ಬೆಳಗಬಲ್ಲರು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಈ ಒಂದು ಮಕ್ಕಳ ಸಾಧನೆಗೆ ಇಂದು ಧ್ವನಿಯಾಗ್ತಾ ಇದೆ ಲೋಕದರ್ಶನ. ಮೊದಲಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೋಬೋ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಂತರದಲ್ಲಿ ವಿಶೇಷವಾಗಿ ಈ ಒಂದು ಪ್ರಯತ್ನ ಕೇವಲ 1-2 ದಿವಸಗಳ ಪ್ರಯತ್ನ ಅಲ್ಲ, ಸುಮಾರು 2 ವರ್ಷಗಳ ಸತತವಾಗಿರುವಂತಹ ಪ್ರಯತ್ನ ಮಾಡಿ ಅವರಿಗೆ ಹಲವಾರು ರೀತಿಯ ಮೆಂಟರ್ಗಳ ಸಹಾಯದಿಂದ ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾರತದಲ್ಲಿ ಚಾಂಪಿಯನ್ ಆಗಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂತಹ ಈ ಸ್ಪರ್ಧೆಯಲ್ಲಿ ಅವರು ಸುಮಾರು ದೇಶಗಳ ಪ್ರತಿನಿಧಿಗಳೊಂದಿಗೆ ಈ ಒಂದು ಕ್ರೀಡೆಯನ್ನು ಆಡುವುದರ ಮುಖಾಂತರ ವಿಶೇಷವಾಗಿ ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಏನು AI ಅಂತ ಹೇಳ್ತೀವಿ, ಹಾಗೆಯೇ ರೋಬೋ ತಂತ್ರಜ್ಞಾನದಲ್ಲಿ ಇವತ್ತಿನ ದಿನಮಾನದಲ್ಲಿ ಭಾರತವೂ ಕೂಡ ಯಾವುದೇ ರಂಗದಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ನಮ್ಮ ವಿಶೇಷವಾಗಿ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷ ಅಂತಂದರೆ ಈ ಇಬ್ಬರು ವಿದ್ಯಾರ್ಥಿಗಳು ಅತ್ಯಂತ ಬಡತನದಲ್ಲಿರುವಂಥವ್ರು. ಅಂಥ ವಿದ್ಯಾರ್ಥಿಗಳಿಗೆ ನಾವು ಮೊದಲಿಗೆ ಏನು ಸ್ಟೀಮ್ ಎಚ್ ಅನ್ನುವಂಥ ಒಂದು ಸಂಶೋಧನಾ ಕೇಂದ್ರ ಮಾಡಿದ್ದೀವಿ. ಅಲ್ಲಿ ಪ್ರತಿ ವರ್ಷವೂ ನಾವು ಪ್ರವೇಶ ಪರೀಕ್ಷೆಯನ್ನು ಮಾಡ್ತೀವಿ. ಅದರಲ್ಲಿ ಆಯ್ಕೆಯಾಗಿರುವಂಥ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಒಂದು ತರಬೇತಿ ಕಾರ್ಯಾಗಾರವನ್ನು ಮಾಡಿ ಅದರಲ್ಲಿ ಈ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಅವ್ರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಅವರ ಮನೆಯಲ್ಲಿ ಅವರ ಒಬ್ಬ ವಿದ್ಯಾರ್ಥಿಯ ತಂದೆ ಆಟೋ ಚಾಲಕ ಇದ್ದಾನೆ, ಇನ್ನೊಬ್ಬ ವಿದ್ಯಾರ್ಥಿಯ ತಂದೆ ರೈತ ಇದ್ದಾನೆ. ಹೀಗಾಗಿ ಅವರು ಯಾವುದೇ ರೀತಿಯ ಆರ್ಥಿಕವಾಗಿ ಅವರು ಮೇಲೆ ಹೋಗಲಿಕ್ಕೆ ಸಾಧ್ಯ ಇರದೇ ಇರುವಂಥ ಸಂದರ್ಭದಲ್ಲಿ ಅವರ ಎಲ್ಲ ರೀತಿಯ ಒಂದು ಖರ್ಚು ವೆಚ್ಚಗಳನ್ನು ನಾವು ನಿಭಾಯಿಸುವುದರ ಮುಖಾಂತರ ನಮ್ಮ ದೇಶದಲ್ಲಿ ಇಂತಹ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅವರಿಗೆ ಅವಕಾಶವನ್ನು ಕೊಟ್ವಿ. ಆ ಅವಕಾಶವನ್ನು ಅವರು ಸದುಪಯೋಗ ಮಾಡಿಕೊಂಡು ನಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮೊಟ್ಟ ಮೊದಲಿಗೆ ಇಬ್ಬರಿಗೂ ಕೂಡ ಅಭಿನಂದನೆಗಳು. ನೀವು ಇಡೀ ಬೆಳಗಾವಿಯೇ ಬೆರಗಾಗುವಂಥ ಒಂದು ಸಾಧನೆಯನ್ನು ಮಾಡಿದ್ದೀರಿ. ಧನ್ಯವಾದಗಳು. ವಿಠಲ್, ಹೇಗಿತ್ತು ಈ ಒಂದು ಪ್ರವಾಸ? ಈ ರೀತಿ ಮಾಡಬೇಕು ಅಂತಂದರೆ ನಿಮ್ಗೆ ತರಬೇತಿಯನ್ನು ಯಾರು ಕೊಟ್ಟರು? ಇಂಥ ಒಂದು ಕನಸು ಮೊದಲಿಂದ ಏನಾದರೂ ಇತ್ತಾ? ನಾವು ಫಸ್ಟಿಗೆ ನಾವು ಶಿಕ್ಷಣ ಸಂಸ್ಥೆಗೆ ಆಯ್ಕೆ ಆದಾಗ ನಮಗೆ ಸ್ಟೀಮ್ ನಲ್ಲಿ ಒಂದು ಎಕ್ಸಾಮ್ ಅನ್ನು ತಗೊಂಡು ಅದಕ್ಕೆ ಆಯ್ಕೆ ಮಾಡ್ಕೊಂಡಿರ್ರಿ. ಸ್ಟೀಮ್ ನಲ್ಲಿ ನಮಗೆ ತರಬೇತಿ ಕೊಟ್ಟು ನಮ್ಗೆ ರೋಬೋಟ್ ಬಗ್ಗೆ ಎಲ್ಲ ಹೇಳ್ಕೊಟ್ಟು ಮಾಡಿ ನಮ್ಗೊಂದು ಕಾಂಪಿಟೇಷನ್ ಇದೆ, ನೀವು ಹೋಗಿ ಭಾಗವಹಿಸಿ, ಕಾಂಪಿಟೇಷನ್ ಅಂದ್ರೆ ಹೆಂಗಿರ್ತೈತಿ ಅನ್ನೋದು ನೋಡ್ಕೊಂಬರ್ರಿ ಅಂತ ಹೇಳಿ ರೀಜ್ನಲ್ ಲೆವೆಲ್ದಾಗ ಕಳಿಸಿರ್ರಿ. ರೀಜ್ನಲ್ ಲೆವೆಲ್ದಾಗ ನಾವು ಪಾಸ್ ಆಗಂತಲೇ ನಮ್ಮನ್ನ ನ್ಯಾಷನಲ್ ಲೆವೆಲ್ಗೂ ಕಳಿಸ್ತೀವಿ ಅಂತೇಳಿ ನ್ಯಾಷನಲ್ ಲೆವೆಲ್ಗೂ ಕಳಿಸಿರು. ಅಲ್ಲಿಯೂ ನಾವು ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳಂತಲೇ ನಮ್ಮ ಡಾಕ್ಟರ್ ಅಲ್ಲಂ ಪ್ರಭು ಅಜ್ಜನವರು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ನೀವು ಹೋಗಿ ಆಟ ಆಡಿ ಗೆದ್ದು ಬನ್ನಿ ಅಂತೇಳಿ ಅವರು ಒಂದು ಆಶೀರ್ವಾದ ಮಾಡಿ ನಮ್ಮನ್ನ ಇಂಟರ್ನ್ಯಾಷನಲ್ ಇಂಡೋನೇಷ್ಯಾ ಜಕಾರ್ತಾಗೆ ಕಳಿಸಿದ್ರಿ. ಅಲ್ಲಿಯೂ ಹೋಗಿ ನಾವು ಸುಮಾರು ಒಂದು 8 ದೇಶಗಳೊಂದಿಗೆ ಆಟ ಆಡಿ ಪ್ರಥಮ ಬಂದಿವಿ. ತುಂಬಾ ಖುಷಿ ಆಗ್ತಾ ಇತ್ತು. ಮತ್ತೊಂದು, ಇದು ರೋಬೋಟಿಕ್ ಚಾಂಪಿಯನ್ಶಿಪ್ ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ವಿಠಲ್, ನಿಮಗೆ ಗೊತ್ತದು. ಸೊ ಇದು ಯಾವ ರೀತಿ ಇರುತ್ತೆ? ರೋಬೋಟ್ ಅಂದ್ರೆ ನಾವು ಹಳ್ಳಿಯಿಂದ ಬಂದವ್ರು, ನಮಗೂ ಫಸ್ಟ್ ಅಷ್ಟು ಗೊತ್ತಿರಕಿಲ್ರಿ ರೋಬೋಟ್ ಬಗ್ಗೆ. ನಾವು ಸ್ಟೀಮ್ ಎಚ್ಗೆ ಆಯ್ಕೆ ಆಗಂತಲೇ ನಮಗೂ ರೋಬೋಟ್ಗಳ ಬಗ್ಗೆ ಅಂದ್ರೆ AI ಬೇಸ್ ಕಂಟ್ರೋಲ್ ಮಾಡೋದು ಎಲ್ಲ ಹೇಳ್ಕೊಟ್ರಿ. ರೋಬೋಟ್ ಅಂದ್ರೆ ನಮಗೂ ನಾವು ರೋಬೋಟ್ ಅಂದ್ರೆ ಏನೋ ದೊಡ್ಡ ಮಷಿನ್ ಇರ್ತಾವು ಅಂತೇಳಿ ನಾವು ತಿಳ್ಕೊಂಡಿದ್ದು. ಸಣ್ಣ ಒಂದು ಆಟಿಕೆ ಸಾಮಾನ್ಯದಿಂದ ಹಿಡ್ಕೊಂಡು ದೊಡ್ಡ ರೋಬೋಟ್ಗಳು ಪ್ರತಿಯೊಂದು ರೋಬೋಟ್ಗಳು ಇರ್ತಾವ ಅನ್ನೋದು ಇಲ್ಲಿ ಬಂದಿಂದ ಗೊತ್ತಾಯ್ತ್ರಿ. ನಮಗೂ ಒಂದು ರೋಬೋಟ್ ತಯಾರು ಮಾಡಕ್ ಹಚ್ಚಿ ನಾವು ರೋಬೋಟ್ ತಯಾರು ಮಾಡಂತಲೇ ಅನ್ನೋತ್ಲೆ ನಮಗೂ ಒಂದು ತುಂಬಾ ಖುಷಿ ಆತ್ರಿ. ಅದರಿಂದ ಮತ್ತು ನಮಗೂ ಇಂಟರ್ನ್ಯಾಷನಲ್ ರೋಬೋಟಿಕ್ ಕಾಂಪಿಟೇಷನ್ದಾಗ ನಾವು ಇಂಟರ್ನ್ಯಾಷನಲ್ ಗೆದ್ಕೊಂಬರ್ತಾವಂತ ಅನ್ಕೊಂಡಿರ್ಕಿಲ್ರಿ. ಖಂಡಿತವಾಗಿಯೂ ಹೌದು. ಈ ಒಂದು ಸ್ಪರ್ಧೆ ಅಂತ ಏನು ಹೇಳಿದ್ರಿ,
ಅದು ಯಾವ ರೀತಿ ಸ್ಪರ್ಧೆ? ಬೇರೆ ಬೇರೆ ಮಹಾವಿದ್ಯಾಲಯದವರೆಲ್ಲರೂ ಕೂಡ ರೋಬೋಟ್ಗಳನ್ನ ತಯಾರು ಮಾಡಿರ್ತಾರ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶದ ಮಕ್ಕಳೆಲ್ಲ ಬಂದಿದ್ರು ಅಲ್ಲಿ? ಬಂದಿದ್ರು ಎಲ್ಲರೂ CBSE ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಬಂದಿದ್ರು. ನಾವು ಅಜ್ಜ ಅವರ ಈ ಶಿಕ್ಷಣ ಸಂಸ್ಥೆ ವತಿಯಿಂದ ನಾವು ಹಂಗೆ ಭಾಗವಹಿಸ್ಬೇಕಂತ ಹೇಳಿ ಹೋಗಿದ್ದು ರೀ. ಅಲ್ಲಿ ರೋಬೋಟ್ಗಳನ್ನ ಮಾಡಿ ಅದರಿಂದ ಫುಟ್ಬಾಲ್ನ ಆಡಿಸುವಂಥ ಒಂದು ರೋಬೋ ಸೋಕರ್ ಲೀಗ್ ಅನ್ನೋದು ಒಂದು ಕಾಂಪಿಟೇಷನ್ ಐತೆ ಅಂತ ಹೇಳಿದ ಕೂಡಲೇ ನಾವು ಭಾಗವಹಿಸಕ್ಕೆ ಆಯ್ಕೆಯಾಗಿ ಹೋದ್ವಿ. ಧನ್ಯವಾದ. ಕೇವಲ ರೋಬೋಟ್ಗಳನ್ನು ತಯಾರು ಮಾಡೋದಷ್ಟೇ ಅಲ್ಲ, ಈ ರೋಬೋಟ್ಗಳು ಏನು ಕೆಲಸ ಮಾಡ್ತವೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗುತ್ತೆ. ರೋಬೋಟ್ಗಳಿಂದ ಫುಟ್ಬಾಲ್ ಆಡಿಸಿ ಅಲ್ಲಿ ಗೆದ್ದು ಬರೋದು, ಆ ಒಂದು ಪಂದ್ಯಾವಳಿಗೆ ಏನಂತ ಹೇಳ್ತಾರೆ ಈ ವಿಷಯವಾಗಿ ಬಹಳಷ್ಟು ಡಿಟೇಲ್ ಆಗಿ ಈ ಮಕ್ಕಳೇ ಮಾತಾಡ್ತಾರೆ. ಇಲ್ಲಿ ಮತ್ತೊಬ್ಬ ಗೆದ್ದಂತ ನಮ್ಮ ಚಾಂಪಿಯನ್ ಸುಶಾಂತ್ ಅವರಿದ್ದಾರೆ. ಸುಶಾಂತ್, ರೋಬೋಟ್ಗಳ ಕಡೆಯಿಂದ ಫುಟ್ಬಾಲ್ ಆಡಿಸಿದ್ರಿ ನೀವು? ಹೌದು, ನಾವು ಮೊದಲಿಗೆ ಒಂದು ರೋಬೋಟ್ ರೆಡಿ ಮಾಡಿದ್ದು ರೀ. ರೋಬೋಟ್ ರೆಡಿ ಮಾಡಿ ಫೋನ್ಲಿ ಅದನ್ನು ಕಂಟ್ರೋಲ್ ಮಾಡಿದ್ದು ರೀ. ಫಾರ್ವರ್ಡ್ ಬ್ಯಾಕ್ವರ್ಡ್ ಲೆಫ್ಟ್ ರೈಟ್ ಅದನ್ನು ಕಂಟ್ರೋಲ್ ಮಾಡಿ ನಾವು ಗ್ರಿಪ್ ಸಿಗೋಂಗೆ ಫುಟ್ಬಾಲ್ ಆಡೋ ಪ್ರಕಾರ ನಾವು ಫೋನ್ಲಿ ಟ್ರೈ ಮಾಡಿ ಆಟ ಆಡಿದ್ದೀವಿ, ವಿನ್ ಆಗಿದ್ದೀವಿ. ಸೊ ಎಷ್ಟು ದೇಶಗಳಿಂದ ಮಕ್ಕಳೆಲ್ಲ ಬಂದಿದ್ರು? 22ಕ್ಕಿಂತ ಹೆಚ್ಚು ದೇಶಗಳಿದ್ದವು ರೀ. ನಾವು 8 ರೌಂಡ್ ಆಡಿದ್ದು, 8 ರೌಂಡು ವಿನ್ ಆಗಿ ಫೈನಲ್ದಾಗ ವಿನ್ ಆಗಿ ಈ ಹಂತಕ್ಕೆ ಬಂದು ತಲುಪಿದ್ದೀವಿ ರೀ. ಅಜ್ಜವ್ರ ಆಶೀರ್ವಾದ ಎಲ್ಲ ಚಲೋ ಆಗೈತ್ರಿ. ಈಗ ಮಠದಿಂದ ಆಗಿರ್ಬೋದು, ಪೂಜ್ಯರಿಂದ ನಿಮ್ಗೆ ಏನೆಲ್ಲ ಅನುಕೂಲ ಸಿಕ್ತು? ಯಾವ ರೀತಿ ಒಂದು ಪ್ರೋತ್ಸಾಹ ಸಿಕ್ತು? ಅಂದ್ರೆ ನಮಗೆ ಹೋಗೋ ಖರ್ಚು ರೀಜ್ನಲಿಂದ ಹೇಳಿದ್ರು ಇಂಟರ್ನ್ಯಾಷನಲ್ ಮಟ್ಟ ಹೋಗೋ ಖರ್ಚು, ಇರೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಟ್ರಾವೆಲಿಂಗ್ ಎಲ್ಲ ಅಜ್ಜವ್ರು ಕೊಟ್ಟಾರಿ. ನಮ್ಗೆ ಅಜ್ಜವ್ರು ಭಾಳ ನೆನೆಸ್ಬೇಕು ರೀ. ಅವ್ರಿಗೆ ಹೋಗಿ ನಮಗೆ ಅಲ್ಲಿ ಹೋಗಿ ವಿನ್ ಆಗಿ ಬರ್ತೇವೆ ಅಂತ ಕನಸಾಗ ಹಾಕಿಡ್ರಿ. ಅಜ್ಜವ್ರ ಆಶೀರ್ವಾದ್ಲಿ ಹೋಗಿ ವಿನ್ ಆಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಾಗ ಒಂದು ವಿನ್ ಆಗಿದ್ದೀವಿ ಅಂತ ಪ್ರೌಡ್ ಫೀಲ್ ಆಗಿತ್ತು ರೀ. ಈಗ ಮುಂಬರುವ ದಿನಗಳಲ್ಲಿ ಈ ರೀತಿ ಮತ್ತೇನಾದರೂ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಾದರೂ ಇದೆ, ಯೋಜನೆಗಳು? ಅಂದ್ರೆ ನಮ್ಮ ಗೋಲ್ಸ್ ಅಂದ್ರೆ ನಮ್ಮ ಮನ್ಯಾನವ್ರಿಗೆ ಒಂದು ಹ್ಯಾಪಿ ಆಗೋ ಒಂದು ಇದನ್ನು ಮಾಡೋದೈತ್ರಿ. ಅಲ್ಲಿ ಮಟ್ಟ ರೀಚ್ ಆಕೇನ್ರಿ. ಮತ್ತು ಅಜ್ಜಾರು ಹೇಳಿ ಎಲ್ಲ ಕಾಂಪಿಟಿಷನ್ ಆಗಲಿ ಯಾವುದೋ ಒಂದು ಕೆಲಸ ಹೇಳ್ರಿ ಅದನ್ನು ಚಲೋತಂಗೆ ಮಾಡಿಕೊಂಡು ಮತ್ತು ನಮ್ಮ ಸಂಸ್ಥೆಯ ಕೀರ್ತಿ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಬೇಕಂತ ನಮ್ದು ಐತ್ರಿ. ಈ ಇಂಟರ್ನ್ಯಾಷನಲ್ ಮಟ್ಟ ಬಂದಿತ್ತು ರೀ. ಇದು ಮುಂದೆ ಹಿಂಗೆ ಇರ್ಬೇಕಂತ ನನ್ನ ಆಸೆ ಒಂದು. ನನ್ನ ಹೆಸರು ದಯಾನಂದ್ ಬಸವಗೌಡ ಮಗದುಮ್ ಅಂತೇಳಿ. ನಾನು ಇಲ್ಲೇ ಒಂದು ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದು. ನಮ್ಮ ಸಂಸ್ಥೆಯ ಪೂಜ್ಯರಿಗೆ, ಎಲ್ಲ ಪೂಜ್ಯರಿಗೆ ಮೊದಲು ನಮಸ್ಕರಿಸಿ, ಈಗ ನಮ್ಮ ಸಂಸ್ಥೆಯವರು ಮತ್ತು ಟ್ರಾನ್ಸ್ ಡಿಸಿಪ್ಲಿನರಿ ಲರ್ನಿಂಗ್ ಸೊಲ್ಯೂಷನ್ಸ್ ಅಂತನ್ನುವಂಥ ಒಂದು ಸಂಸ್ಥೆ ಅವರ ಜೊತೆಗೂಡಿ ಒಂದು ಸ್ಟೀಮ್ ಎಚ್ ಅಂತೇಳಿ ಒಂದು ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರನ್ನು ಪ್ರಾರಂಭಿಸಿದರು. ಈ ಸಂಸ್ಥೆಯಿಂದ ನಾವು ಯುವ ವಿಜ್ಞಾನಿಗಳನ್ನು ತಯಾರಿಸುವ ಮುಖ್ಯ ಉದ್ದೇಶವಾಗಿತ್ತು. ಆ ಉದ್ದೇಶವನ್ನು ನಮ್ಮ ಸ್ವಾಮೀಜಿಯವರು ಈ ಥರ ಯೋಚನೆ ಮಾಡಿದ್ದಾರೆ. ಅಂದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಶ್ರೀಮಂತ ಶಿಕ್ಷಣ ಸಂಸ್ಥೆಗಳು ಇರ್ತವೆ, ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಸಹಿತ ಸಾಕಷ್ಟು ಶ್ರೀಮಂತ ವರ್ಗದವರು ಇರ್ತಾರೆ. ಆದರೆ ನಮ್ಮ ಸ್ವಾಮೀಜಿಯವರು ಡಾಕ್ಟರ್ ಅಲ್ಲಂ ಪ್ರಭು ಸ್ವಾಮೀಜಿಯವರು ಅವರ ಒಂದು ಮುಖ್ಯ ಉದ್ದೇಶ ಬಡ ಜನರಿಗೆ, ಯುವ ಜನರಿಗೆ ಮತ್ತು ಹಳ್ಳಿಯಿಂದ ಬಂದಂಥವರಿಗೆ ರೋಬೋಟಿಕ್ಸ್ ಅಂತ ಟೆಕ್ನಾಲಜಿ ಮತ್ತು ಈ ವೈಜ್ಞಾನಿಕ ವಿಷಯದಲ್ಲಿ ನಡೆಯುತ್ತಿರ್ತಕ್ಕಂಥ ಹೊಸ ಹೊಸ ಸಂಶೋಧನೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಟ್ಟು ಅವರನ್ನು ಮುಂದೆ ತರಬೇಕು ಅನ್ನುವಂಥ ಒಂದು ಉದ್ದೇಶವಾಗಿತ್ತು. ಆ ಉದ್ದೇಶದ ಫಲವಾಗಿ ಇವತ್ತು ನಾವು ಬೆಂಗಳೂರಿನಲ್ಲಿ ರೀಜ್ನಲ್ನಲ್ಲಿ ಫಸ್ಟ್ ಬಂದೀವಿ. ಅದೇ ಥರ ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಬಂದೀವಿ. ಆಮೇಲೆ ಇಂಟರ್ನ್ಯಾಷನಲ್ ಈ ಆಟವು ಇಂಡೋನೇಷಿಯಾದ ರಾಜಧಾನಿಯಾದಂಥ ಜಕಾರ್ತದಲ್ಲಿತ್ತು. ಅಲ್ಲಿ ನಮ್ಮ ಹುಡುಗರು ಒಂದು ಒಳ್ಳೆಯ ಪ್ರದರ್ಶನವನ್ನು ತೋರಿಸಿದರು. ಒಂದು ಆಟದಲ್ಲಿ ಸುಮಾರು 27 ಗೋಲುಗಳನ್ನು ಒಂದೇ ಟೀಮದ ವಿರುದ್ಧ ಮಾಡುವುದು ಅನ್ನೋದರೆ ಅಷ್ಟೊಂದು ಸರಳ ಮಾತಲ್ಲ. ಇಲ್ಲಿ ರೋಬೋಟಿಕ್ಸ್ಗಳನ್ನು ತಯಾರು ಮಾಡುವುದರ ಜೊತೆಗೆ ಅವಕ್ಕೆ ಪ್ರೋಗ್ರಾಮಿಂಗ್ ಮಾಡಬೇಕು, ಕೋಡಿಂಗ್ ಮಾಡಬೇಕು. ಅದರ ಜೊತೆಗೆ ಅದನ್ನು ನಾವು ಫೋನಿನಿಂದ ಕಂಟ್ರೋಲ್ ಮಾಡಿಕೊಂಡು ನಾವು ಆಡುವಂತೆ ಫುಟ್ಬಾಲನ್ನು ರೋಬೋಟ್ಗಳಿಂದ ಆಡಿಸಿ ಗೋಲ್ ಮಾಡಿಸುವುದಂಥ ಒಂದು ಉದ್ದೇಶ ಇರುತ್ತದಲ್ಲ, ಅದು ಅಷ್ಟೊಂದು ಈಸಿಯಾಗಿರೋದಿಲ್ಲ. ಆದರೂ ಸಹಿತ ನಮ್ಮ ವಿದ್ಯಾರ್ಥಿಗಳು ಇದನ್ನು ಸಾಧಿಸಿದ್ದಾರೆ. ಈಗ ಇನ್ನು ಮುಂದೆ ನಾವು ಇನ್ನೂ ಡ್ರೋನ್ ಟೆಕ್ನಾಲಜಿ, ಸಾಕಷ್ಟು ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ. ನಾವೀಗ ಮಾರ್ಸ್ ಮೇಲೆ ಹೋಗಿರ್ತಕ್ಕಂಥ ಒಂದು ರೋವರನ್ನು ಸಹಿತ ಇದೇ ವಿದ್ಯಾರ್ಥಿಗಳು ಇದೇ ಜನವರಿ 26ರಂದು ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅದನ್ನು ಉದ್ಘಾಟನೆಯನ್ನು ಸಹಿತ ಮಾಡಿಸಿದ್ದಾರೆ. ಸೊ ಈ ರೀತಿ ನಮ್ಮ ಹಳ್ಳಿ ಜನರಿಗೆ ಮೊದಲಿಗೆ ನಮ್ಮ ಹುಡುಗರಿಗೆ ಕನ್ನಡ ಮೀಡಿಯಮ್ದಿಂದ ಬಂದಿರೋದ್ರಿಂದ ಇಂಗ್ಲೀಷ್ ಮೀಡಿಯಂ ಹುಡುಗರು ನೋಡಿ ಫಸ್ಟ್ಗೆ ಅನಿಸ್ತಾ ಇದ್ರು ಅವರು. ನಮ್ಮ ಎಲ್ಲ ಮೆಂಟರ್ ಟೀಮು ಮತ್ತು ನಮ್ಮೆಲ್ಲ ಸ್ಟಾಫ್ದವರು ಅವರಿಗೆ ಉತ್ಸಾಹವನ್ನು ತುಂಬಿದಾಗ ಅವರು ಇಂಗ್ಲೀಷ್ದವರಿದ್ದರೂ ಯಾರೇ ಇದ್ದರೂ ಸಹಿತ ನಮ್ಮ ಹುಡುಗರು ಚೆನ್ನಾಗಿ ಪ್ರತಿಭೆಯನ್ನು ತೋರಿಸಿದ್ದಾರೆ. ಕೊನೆಯ ಆಟ ಅದೇ ದೇಶದ ಇಂಡೋನೇಷಿಯಾದ ದೇಶದ ಹುಡುಗರ ಜೊತೆಗೇ ಗೆದ್ದು ಬಂದಿದ್ದು ಇನ್ನೂ ಒಂದು ಉತ್ಸಾಹದ ಸಂಗತಿ. ಈ ರೀತಿ ನಮ್ಮ ದೇಶದ
ಹಳ್ಳಿಯ ಹುಡುಗರು ಸಹಿತ ಮುಂದಿನ ಪ್ರಜೆಗಳು ಅವರಿಗೆ ಈ ರೀತಿ ಒಂದು ತರಬೇತಿಯನ್ನು ಕೊಡುವಂಥ ಉದ್ದೇಶವನ್ನು ಸ್ವಾಮೀಜಿಯವರು ಇಟ್ಕೊಂಡಿದ್ದಾರೆ. ಒಂದೇ ಒಂದು ಪೈಸೆಯನ್ನು ಸಹಿತ ನಾವು ತೆಗೆದುಕೊಳ್ಳದೆ ಎಲ್ಲ ಅನುಕೂಲತೆಗಳನ್ನು ಸ್ವಾಮೀಜಿಯವರು ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮ ಎಲ್ಲ ಶಿಕ್ಷಕವರೊಂದು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸ್ವಾಮೀಜಿಯವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಧನ್ಯವಾದಗಳು. ಸಾಕಷ್ಟು ಅವಕಾಶಗಳನ್ನು ಅನುಕೂಲಗಳನ್ನು ಕೊಟ್ಟರು ಕೂಡ ನಮ್ಮ ಮಕ್ಕಳು ಅಭ್ಯಾಸ ಮಾಡೋದಿಲ್ಲ ಅನ್ನೋದು ನಮ್ಮೆಲ್ಲರ ಗೋಳಾಗುತ್ತೆ. ಆದರೆ ಇಲ್ಲಿ ಯಾವುದೇ ಅನುಕೂಲಗಳು ಇಲ್ಲ ಅಂದರೂ ಕೂಡ ತೀರಾ ಸಾಧಾರಣ ವರ್ಗದಿಂದ ಬಂದು ಕೂಡ ಈ ಮಕ್ಕಳು ಸಾಧನೆಗೆ ಯಾವುದೇ ಬೇಲಿ ಇಲ್ಲ ಅಂತ ಸಾಬೀತುಪಡಿಸಿದ್ದಾರೆ. ಈ ಮಕ್ಕಳ ಒಂದು ಸಾಧನೆಯನ್ನು ಅರಿತು ಇವರ ಬೆನ್ನ ಮೇಲೆ ತಮ್ಮ ಕೈ ಇಟ್ಟು ಆಶೀರ್ವಾದ ನೀಡಿದಂಥ ನಾಗನೂರು ರುದ್ರಾಕ್ಷಿ ಮಠದ ಪರಮ ಪೂಜ್ಯರ ಒಂದು ಪಾತ್ರ ಕೂಡ ಇದರಲ್ಲಿ ಬಹಳಷ್ಟು ದೊಡ್ಡದು. ಇಂದಿನಿಂದ ಅಲ್ಲ, ಕಳೆದ 95 ವರ್ಷಗಳಿಂದ ಬೆಳಗಾವಿಯ ಸಾಂಸ್ಕೃತಿಕ ಹೆಬ್ಬಾಗಿಲಾಗಿರುವಂಥ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠ ಇದೇ ರೀತಿ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂದಿದೆ, ಮಕ್ಕಳ ಜೀವನವನ್ನು ರೂಪಿಸ್ತಾ ಬಂದಿದೆ. ಅದರ ಮುಂದುವರೆದ ಭಾಗವಾಗಿ ಈ 2 ಮಕ್ಕಳು ಕೂಡ ಈ ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಲೋಕದರ್ಶನ ಈ ಮಕ್ಕಳ ಸಾಧನೆಗೆ ಶುಭ ಹಾರೈಸ್ತಾ ಮುಂಬರೋ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಈ ಮಕ್ಕಳು ಮಾಡಲಿ, ಇವರ ಭವಿಷ್ಯ ಇದೇ ರೀತಿ ಬೆಳಗ್ತಾ ಇರಲಿ ಅಂತ ಹಾರೈಸುತ್ತೆ. ಧನ್ಯವಾದಗಳು.